ಕೌಸಲ್ಯಾ ಸುಪ್ರಜಾ ರಾಮಪೂರ್ವಾ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನಿಕಂ. ಕೌಸಲ್ಯಾ ಸುಪ್ರಜಾ ರಾಮಪೂರ್ವಾ ಸಂಧ್ಯಾ ಪ್ರವರ್ತತೆ. ಶ್ರೀಮತಿ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ರಾಜಭಕ್ತಿ ವಾಹಿನಿ ವೀಕ್ಷಕರಿಗೆ ಸ್ವಾಗತ. ನಮ್ಮ ವಾಹಿನಿಯಲ್ಲಿ ಮೂಡಿಬರುವ ಕ್ಷೇತ್ರ ಪರಿಚಯ ಎಂಬ ಕಾರ್ಯಕ್ರಮಕ್ಕಾಗಿ ಇಂದಿನ ನಾವು ಬಂದಿರುವುದು ಇಸ್ಕಾನ್ ಟೆಂಪಲ್ ಎದುರುಗಡೆ ಇರುವ ಶ್ರೀ ಗುರುವಾಯೂರಪ್ಪನ್ ಟೆಂಪಲ್ ರಾಜಾಜಿನಗರದಲ್ಲಿ ಇದೆ. ಈ ದೇವಸ್ಥಾನದ ಅಧ್ಯಕ್ಷರು CS ವೇಣುಗೋಪಾಲ್ ಅವರ ಹತ್ರ ಮಾತನಾಡಿ ಈ ದೇವಸ್ಥಾನ ಮಾಹಿತಿಯನ್ನು ಪಡೆಯೋಣ. ಇವತ್ತು ಸುದಿನ ರಾಮಾನುಜರ ಮಾಸ ಅಭಿಷೇಕ ಇಲ್ಲಿ ನಡೆಯುತ್ತೆ. ಪ್ರತಿ ವರ್ಷವೂ ಪ್ರತಿ ಮಾಸಗಳು ರಾಮಾನುಜರಿಗೆ ಇದೇ ಥರ ಅಭಿಷೇಕ ನಡೆಯುತ್ತೆ. ನಮ್ಮ ದೇವಸ್ಥಾನದ ಫೌಂಡರ್ ಶ್ರೀ ಕೈಂಕರ್ಯಂ ಫ್ಯಾಮಿಲಿನವರ ಫೌಂಡರ್ ಅವರು. ಅವ್ರ ಮನೆಯಲ್ಲಿ ಈ ಗುರುವಾಯೂರಪ್ಪ ಅವರ ಕನಸು ಬಂದು ನನಗೊಂದು ದೇವಸ್ಥಾನವನ್ನು ಕಟ್ಟು ಅಂತ ಹೇಳಿ ಒಂದು ರಾತ್ರಿ ಅವರಿಗೆ ಕನಸು ಬಂದಾಯಿತು. ಆ ಕನಸು ನನಸಾಗಿ ಈಗ ನಮ್ಮ BDA ಅವರಿಗೆ ನಾವು ಅಪ್ಲಿಕೇಶನ್ ಕೊಟ್ಟು ನಮಗೆ ಈ ವಿಸ್ತಾರವಾದ ಒಂದು ಜಾಗವನ್ನು ಅವರು ನಮಗೆ ಕೊಟ್ಟರು. ಅವತ್ತು 35 ವರ್ಷಗಳಾಗಿದೆ. ಇವಾಗ 35 ವರ್ಷದ ಹಿಂದೆ ಈ ದೇವಸ್ಥಾನದನ್ನು ಸ್ಥಾಪನೆ ಮಾಡಿದ್ರು. ಆಗ ಅವರುಗಳು ಅವರ ಕೈಂಕರ್ಯ ಅವರ ಫ್ಯಾಮಿಲಿ ಅವರುಗಳೆಲ್ಲ ಸೇರಿ ನಮ್ಮ ದೇವಸ್ಥಾನವನ್ನು ನಡೆಸ್ಕೊಂಡು ಮೇಲುಕೋಟೆ ಸಂಪ್ರದಾಯದ ಪ್ರಕಾರ ಇಲ್ಲಿ ನಡಿಬೇಕು ಅಂತ ಹೇಳಿ ಒಂದು ಉದ್ದೇಶದಿಂದ ನಡೀತಾ ಇದ್ದರು. ನಮ್ಮ ಯತಿರಾಜ ಮಠದ ಸ್ವಾಮಿಗಳು ಅವರ ಧರ್ಮದರ್ಶಿಗಳೆಲ್ಲ ಕೆಲವರುಗಳು ನಮ್ಮ ದೇವಸ್ಥಾನಕ್ಕೂ ಪ್ರತಿನಿಧಿಯಾಗಿ ಬಂದು ನಮ್ಮ ದೇವಸ್ಥಾನಕ್ಕೂ ಧರ್ಮದರ್ಶಿಗಳಾಗಿದ್ದಾರೆ. ಒಂದು 4-5 ಜನ. ಅವರ ಪ್ರೋತ್ಸಾಹ ನಮಗೆ ಬಹಳ ನೇರವಾಗಿ ನಡೀತಾ ಇದೆ. ಯಾವಾಗಲೂ ನಮ್ಮ ಬ್ರಹ್ಮೋತ್ಸವಕ್ಕೆ ಅವರೇ ನಮ್ಮ ರಥೋತ್ಸವವನ್ನು ಶುರು ಮಾಡ್ತಾರೆ. ಅವರು ಆಗಾಗ ಬಂದು ಹೇಗೆ ನಡೀತಾ ಇದೆ ಅಂತ ಕೇಳ್ತಾ ಇರ್ತಾರೆ. ನಮ್ಮ ಅರ್ಚಕರ ಬಂದ ಶ್ರೀ ಮುರಳಿ ಅವರ ಅಕ್ಕ ಅವರು ನಮ್ಮ ಪಾಕಶಾಲೆಯಲ್ಲಿ ಇರುವ ಮುರಳಿಯವರು ಈ ದೇವಸ್ಥಾನದಲ್ಲಿ ಬಹಳ ಕೈಂಕರ್ಯಗಳನ್ನು ಮಾಡಿ ನಡೆಸ್ಕೊಡ್ತಾ ಇದ್ದಾರೆ. ಇದರಿಂದ ನಾವು ಏನು ಮಾಡ್ತಾಯಿಲ್ಲ ಅವ್ರುಗಳಿಗೆ. ಅವ್ರು ಬಂದು ನಮ್ಮ ಕೈಂಕರ್ಯವನ್ನು ಭಾಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಅದರಿಂದ ನಮ್ಮ ದೇವಸ್ಥಾನ ಇನ್ನೂ ಚೆನ್ನಾಗಿ ನಡೆಯುತ್ತೆ. ಇನ್ನು ಮುಂದೆ ಇದೇ ಥರ ಮತ್ತು ನಮ್ಮ ವರ್ಷದಲ್ಲಿ ಬ್ರಹ್ಮೋತ್ಸವ, ಆಮೇಲೆ ಅಧ್ಯಯನೋತ್ಸವ, ಆಮೇಲೆ ಊಂಜಲೆ ಉತ್ಸವ ಮತ್ತು ಪವಿತ್ರೋತ್ಸವ ಮತ್ತು ತುಲಾಭಾರ ಇವುಗಳೆಲ್ಲ ನಡೆಯುತ್ತೆ ನಮ್ಮ ದೇವಸ್ಥಾನದಲ್ಲಿ. ಬಹಳ ಜನರು ಬಂದು ಈ ಕೈಂಕರ್ಯಗಳನ್ನೆಲ್ಲ ಅನುಭವಿಸ್ತಾ ಇದ್ದಾರೆ. ಈ
ಅಧ್ಯಯನೋತ್ಸವಕ್ಕೆ 150ರಿಂದ 200 ಜನ ಬಂದು ಇಲ್ಲಿ ನಾಲಾಯರ ಪಾರಾಯಣ ಮಾಡ್ತಾಯಿದ್ದಾರೆ. ಈ ಬ್ರಹ್ಮೋತ್ಸವ ಜೂನ್ ಜುಲೈನಲ್ಲಿ ನಡೆಯುತ್ತೆ. ಅದಕ್ಕೂ ಸಾವಿರಾರು ಜನಗಳು ಬಂದು ಇದು ಮಾಡ್ತಾರೆ. ಪಕ್ಕದಲ್ಲಿ ಒಂದು ಟೆಂಪಲ್ ಬೆಲ್ಸ್ ಅಂತ ಅವರು ಭಾಳ ಆಶ್ರಯ ಕೊಟ್ಟು ನಮಗೆ ದೇವರನ್ನು ಅಲ್ಲಿಗೆ ಕರ್ಕೊಂಬಂದು ಅಂತ ಹೇಳಿ ಅವರು ನಡೆಸ್ತಾ ಇದ್ದಾರೆ. ನಾವು ಅವತ್ತು ಬ್ರಹ್ಮೋತ್ಸವ ದಿವಸ ನಮ್ಮ ತೇರು ಮತ್ತು ಉತ್ಸವಗಳು ಇವುಗಳೆಲ್ಲ ಟೆಂಪಲ್ ಬೆಲ್ಸ್ಗೆ ತೆರಳುತ್ತೆ. ಅಲ್ಲಿಂದ ತಿರ್ಗಿ ವಾಪಸ್ ಇಲ್ಲಿ ಬರುತ್ತೆ. ಇದೆಲ್ಲ ಕಾರ್ಯಕ್ರಮಗಳಲ್ಲೂ ನಮ್ಮ ದೇವಸ್ಥಾನದ ಡಿವೋಟಿಗಳು ಮುಖ್ಯ. ಈ ಕಾರ್ಯಕ್ರಮಗಳೆಲ್ಲ ಕಾರಣ ಏನು ಅಂದರೆ ನಮ್ಮ ದೇವಸ್ಥಾನದ ಡಿವೋಟಿಗಳೇ ಕಾರಣ. ಅದರಿಂದ ನಮ್ಮ ದೇವಸ್ಥಾನ ನಡೀತಾ ಇದೆ. ಕೆಳಗಡೆ ಕಲ್ಯಾಣ ಮಂಟಪ ಇದೆ. ಈ ಕಲ್ಯಾಣ ಮಂಟಪನೂ ಸಮೀಪದಲ್ಲೇ ನಾವು ಅದನ್ನು ಬಹಳ ರೆನೋವೇಟ್ ಮಾಡಿ ಎಲ್ಲರಿಗೂ ಕೊಡಲಾಗುತ್ತೆ. ಅದಕ್ಕೆ ತಕ್ಕಂತೆ ನಾವು ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ತಾಯಿದ್ದೀವಿ. ಅದು ಯಾರೋ ಬೇಕಾದರೂ ಬಂದು ಆ ಶುಲ್ಕವನ್ನು ಕೊಟ್ಟು ಕಲ್ಯಾಣೋತ್ಸವವನ್ನು ಮಾಡಿಸ್ಕೋದು. ಕಲ್ಯಾಣ ಮಂಟಪವನ್ನು ಆ ಮದುವೆ ಕಾರ್ಯಕ್ರಮಗಳಿಗೆ ಉಪನಯನ ಇಂಥ ಕಾರ್ಯಗಳಿಗೆಲ್ಲ ಮತ್ತು ಉಪನ್ಯಾಸ ಇವುಗಳಿಗೆಲ್ಲ ಆ ಕಲ್ಯಾಣ ಮಂಟಪ ರೆಡಿಯಾಗುತ್ತೆ. ಆಗಲಿಂದ ನಾವು ಚೆನ್ನಾಗಿ ಮಾಡಿಕೊಂಡು ನಡೆಸ್ಕೊಂಡು ಈ ಕೈಂಕರ್ಯವನ್ನು ನಡೆಸೋಣ ಅಂತ ನಮ್ಮ ಪ್ರಾರ್ಥನೆ. ಇಲ್ಲಿ ನಮ್ಮ ಗುರುವಾಯೂರಪ್ಪನ ದೇವಸ್ಥಾನದಲ್ಲಿ ಮತ್ತು ಮುಖ್ಯವಾದ ಕಾರ್ಯಕ್ರಮ ಏನು ಅಂದರೆ ಪ್ರತಿ ಏಕಾದಶಿಯು ಒಂದು 50 ಜನ ಬಂದು ನಾರಾಯಣೀಯಂ ಪಾರಾಯಣ ಮಾಡ್ತಾಯಿದ್ದಾರೆ. ಅದಕ್ಕೆ ಬೆಳಗ್ಗೆ 8 ಗಂಟೆಯಿಂದ ಶುರು ಮಾಡಿ 12 ಗಂಟೆ ಅಷ್ಟೊತ್ತಿಗೆ ಮುಗಿಯುತ್ತೆ. ಪ್ರತಿ ಏಕಾದಶಿ ದಿವಸನೂ ನಮ್ಮ ದೇವಸ್ಥಾನದಲ್ಲಿ ಗುರುವಾಯೂರಪ್ಪನಿಗೆ ನಾರಾಯಣೀಯಂ ಪಾರಾಯಣ ನಡೆಯುತ್ತದೆ. ಯಾವಾಗಲೂ ಒಂದು 10 ವರ್ಷದಿಂದ ನಡೀತಾ ಇದೆ. ಇನ್ನು ಮುಂದಕ್ಕೆ ಇದೇ ಥರ ನಡೆಸ್ಕೊಂಡು ಹೋಗ್ತೀವಿ ಅಂತ ನಮ್ಮ ಪ್ರಾರ್ಥನೆ. ನಮ್ಮ ಗೋಪಾಲಕೃಷ್ಣನವರು ಅವರಿಗೆ ಪ್ರಾರ್ಥನೆ ಮಾಡಿದ್ದೀವಿ. ಅವ್ರದಾನ ಲೀಡ್ ಮಾಡ್ತಾಯಿದ್ರು. ಅದಕ್ಕೆ ಅವ್ರಿಗೂ ಇವತ್ತು ಮರ್ಯಾದೆ ಮಾಡಿ ಅವ್ರನ್ನ ಮುಂದಕ್ಕೂ ಕೈಂಕರ್ಯವನ್ನು ಮಾಡಬೇಕು ಅಂತ ಹೇಳಿ ವಿಜ್ಞಾಪಿಸಿದ್ದೀವಿ. ನಮೋ ನಾರಾಯಣ. यतिराज 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 जय हो, यतिराज यतिराज रामानुज जय हो, रामानुज जय हो। यतिराज 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 जय